ನಾರ್ವೆಗೆ ಹೋಗಿ ಮಂದಣ್ಣನಿಗೆ ವಿಷಯ ತಿಳಿಸುವುದು ಈಗ ಅಸಾಧ್ಯವಾದುದೆಂದು ನನ್ನ ಭಾವನೆಯಾಗಿತ್ತು. ಯಾಕೆಂದರೆ ಮಳೆಗಾಲ ಸಂಪೂರ್ಣ ಮುಗಿದ ಹೊರತು ಅವನ ಊರಿನ ದುರ್ಗಮ ರಸ್ತೆಯಲ್ಲಿ ಓಡಾಟ ಬಹಳ ಕಷ್ಟ ಸಾಧ್ಯವೆಂದು ತಿಳಿದಿದ್ದೆ. ಪ್ಯಾರನೇನೋ ನಾನು ಬೇಕಾದರೆ ನಾರ್ವೆಗೆ ಹೋಗಿ ಹೇಳಿಯೇ ಬರುತ್ತೇನೆ ಎಂದಿದ್ದೆ. ಆದರೆ ಈ ನಡುವೆ ಒಮ್ಮೆ ಮೂಡಿಗೆರೆಗೆ ಹೋಗುವಾಗ ಕರ್ವಾಲೋ ದಾರಿಯಲ್ಲಿ ನಡೆದು ಹೋಗುತ್ತಾ ಇರುವುದನ್ನು ನೋಡಿದೆ. ನನಗೆ ಫಕ್ಕನೆ ಅವರಿಗೆ ಹೇಳಿದರೆ ಅವರು ಮಂದಣ್ಣನಿಗೆ ವಿಷಯ ತಿಳಿಸಬಹುದು ಎಂದೆನ್ನಿಸಿತ್ತು. ಜೀಪು ನಿಲ್ಲಿಸಿ ಇಳಿದು ನಮಸ್ಕಾರ್ ಸಾರ್ ಎಂದೆ. ಹಲ್ಲೋ ಮೈಡಿಯರ್ ಯಂಗ್ ಮ್ಯಾನ್, ಬನ್ನಿ ಆಫೀಸಿಗೆ, ಬಹಳ ದಿನ ಆಯ್ತಲ್ಲ ನಿಮ್ಮನ್ನು ನೋಡದೆ, ಏನು ಕಾರಣ ಎಂದು ಕೇಳಿದರು. ಇಲ್ಲ ಸಾರ್, ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಕೊಡೋದು ಅಂತ ಎಂದೆ. ನೋ, ನೀವು ಬರಲೇಬೇಕು, ನಿಮಗೊಂದು ತಮಾಷೆ ತೋರಿಸೋದಿದೆ, ರೀಸೆಂಟ್ ಫೈಂಡಿಂಗ್ಸ್ ಎಂದು ಕರೆದರು. ಬೇಸರ ತರಿಸುವ ಪ್ರಯೋಗ ಶಾಲೆಯಲ್ಲಿ ನನಗೆ ಕುತೂಹಲ ಹುಟ್ಟಿಸುವುದು ಎಂಥದಿರಬಹುದು ಎಂಬ ಅಪನಂಬಿಕೆಯಿಂದಲೇ ಅವರ ರಿಸರ್ಚ್ ಸ್ಟೇಷನ್ ಒಳಗೆ ಅವರನ್ನು ಹಿಂಬಾಲಿಸಿದೆ. ಮಂದಣ್ಣ ಏನಾದರೂ ಈ ಕಡೆಗೆ ಬಾನಾ ಸಾರ್ ಎಂದೆ. ಓಯಸ್, ನಾಳೆ ಬಲ್ಲಿದ್ದಾನಪ್ಪ. ನಾನು ಒಂದು ವಾರ ರಜಾ ಹಾಕಿ ಅವರ ಊರಿನಲ್ಲಿ ಕ್ಯಾಂಪ್ ಮಾಡಿದ್ದೆ. ಅವನ ಊರು ಒಂದು ವಂಡರ್ಫುಲ್ ಜಾಗ ಎಂದರು. ನನಗೆ ಆಶ್ಚರ್ಯವಾಯ್ತು. ಅವನ ಕೊಂಪೆಯಲ್ಲಿ ಈತ ವಾರಗಟ್ಟಲೆ ಕಾಲ ಹಾಕುವುದೆಂದರೇನು? ಆ ಮಳೆಗಾಲದ ಕೆಸರಿನ ಗಲೀಜಿನ ಕೊಂಪೆಯಲ್ಲಿ ಈ ವಿಜ್ಞಾನಿಗೆ ಎಂಥ ಹುಮ್ಮಸ್ಸು ಎಂದು ಯೋಚಿಸಿದೆ. ಮಂದಣ್ಣನ ಜೊತೆ ಕರ್ವಾಲೋ ಗೆಳೆತನಕ್ಕೆ ಎಂತೆಂಥದೋ ವಿಚಿತ್ರ ಮಾಧ್ಯಮಗಳಿರಬಹುದು ಎಂದೆನ್ನಿಸಿತು. ಅವರ ಆಫೀಸಿನ ಬಾಗಿಲು ತೆಗೆಯುತ್ತಾ ಬನ್ನಿ ಏನಾದರೂ ಸಮಸ್ಯೆ ಇತ್ತೋ ಎಂದು ಕೇಳಿದರು. ನಕ್ಷತ್ರ ಚಿಹ್ನೆ ಇನ್ನು ಸಾರ್, ಮೊನ್ನೆ ಕಾಡಿನಲ್ಲಿ ಒಂದು ವಿಚಿತ್ರ ವಸ್ತು ನೋಡಿದೆ. ಯಾರೋ ಶರಾಬಿನ ಮಡಕೆಯನ್ನು ತಲೆಕೆಳಗಾಗಿ ಮುಚ್ಚಿಟ್ಟಿದ್ದರು. ಅದರೊಳಗೆ ಜೇನು ಕಟ್ಟಿಬಿಟ್ಟಿದೆ ಸಾರ್. ಮಂದಣ್ಣನಿಗೆ ಹೇಳಿ ಜೇನು ಪೆಟ್ಟಿಗೆ ಒಂದಕ್ಕೆ ಕೂಡಿ ಬಿಡೋಣ ಅಂತ ಮಾಡಿದ್ದೆ. ಮಂದಣ್ಣ ಈ ಕಡೆ ಬಂದರೆ ನನ್ನ ಕಾಣಬೇಕಂತ ಒಂದು ಮಾತು ಹೇಳೀರಾ ಎಂದೆ. ಓಹೋ, ಏನು ಕೆಂಪು ತುಡುವೆ ಜೇನೋ, ಬಿಳಿ ತುಡುವೆ ಜೇನೋ ಗಮನಿಸಿದ್ದೀರಾ? ಯಾವ ಜಾತಿ ಕೊಂಚ ನೋಡಬೇಕಿತ್ತು. ಬಿಳಿ ತುಡುವೆ ಆದರೆ ಏನು ಅಷ್ಟೊಂದು ಪ್ರಯೋಜನವಾಗೋಲ್ಲ ಎಂದರು. ಗಮನಿಸೋದೆಲ್ಲಿಂದ ಬಂತು ಸಾರ್, ಹತ್ತಿರ ಹೋದರೆ ಸಾಕು ಮುಖ ಮೋರೆ ನೋಡದೆ ಪಟಪಟ ಹೊಡಿತವೆ. ನೋ, ನೀವು ತಪ್ಪು ತಿಳಿದಿದ್ದೀರಿ. ನಾನು ನಿಮಗೆ ತೋರಿಸಿಕೊಡುತ್ತೇನೆ ಜೇನುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಂತ. ಹಾಗೆ ಮಾಡಿದರೆ ಅವು ಒಂದೇ ಒಂದು ಕಟ್ಟೋದಿಲ್ಲ. ಆದರೂ ಜೇನುಗಳನ್ನು ನಂಬೋ ಹಾಗಿಲ್ಲ ಸಾರ್, ಮೊನ್ನೆ ವಿನಿಸ್ಟಿಗೆ ಆದುದನ್ನು ನೋಡಿದರೆ. ನೋ, ನಂಬಿಕೆಗೆ ಅನರ್ಹವಾಗಿರೋ ಮೊದಲನೇ ಸ್ಪೀಷಿ ಅಂದರೆ ಹೋಮೋಸೆಪಿಯನ್, 2 ಕಾಲಿನ ಮಾನವ. ನೀವು ಇನ್ನೂ ಕೀಟಗಳ ಬಗ್ಗೆ ತಿಳಿದುಕೋಬೇಕಾದದ್ದು ಬಹಳ ಇದೆ ಎಂದರು. ನಾನು ಕರ್ವಾಲೋರವರ ಅಧಿಕಾರಯುತವಾಣಿಗೆ ತಲೆಬಾಗಿ ಮಾತು ಹೆಚ್ಚಿಗೆ ಬೆಳೆಸಲಿಲ್ಲ. ಅದಿರಲಿ, ನಿಮಗೊಂದು ವಿಚಿತ್ರ ತೋರಿಸುತ್ತೇನೆ, ಬನ್ನಿ ಇಲ್ಲಿ ಎಂದು ನನ್ನನ್ನು ಕರೆದುಕೊಂಡು ಆಫೀಸಿನಿಂದ ಹೊರಬಂದು ಪ್ರಯೋಗಶಾಲೆಗೆ ನಡೆದರು. ಒಂದು ಕೀಟಗಳನ್ನು ವೀಕ್ಷಿಸುವ ಸೂಕ್ಷ್ಮದರ್ಶಕದತ್ತ ಹೋದರು. ಹತ್ತಿರದಲ್ಲೆಲ್ಲ ನೂರಾರು ನಮೂನೆಯ ಗಾಜಿನ ಸರಕುಗಳು ಬಿದ್ದಿದ್ದುವು. ನೋಡಿ, ಮೊನ್ನೆ ನಾನು ಮಂದಣ್ಣನ ಜೊತೆ ಹೋಗಿದ್ದೆನಲ್ಲ, ಏಕೆ ಗೊತ್ತೇ? ಒಂದು ಗ್ಲವರ್ ಅಂತ ಈ ಶಂಖದ ಹುಳುಗಳನ್ನು ತಿನ್ನೋ ಹುಳು ಇದೆ ಅಂತ ಮಂದಣ್ಣ ಹೇಳಿದ್ದ. ಈ ಹುಳುವನ್ನು ಇಷ್ಟರವರೆಗೆ ಯಾರೂ ಕಂಡಿರಲಿಲ್ಲ. ಭಾರತದಿಂದ ಇದೇ ಮೊದಲ ಬಾರಿಗೆ ರಿಪೋರ್ಟಾಗಿರೋದು. ಜೊತೆಗೆ ಇದರ ಜೀವನ ಚರಿತ್ರೆ, ಆಹಾರಾಭ್ಯಾಸ ಇತ್ಯಾದಿಗಳೂ ಗೊತ್ತಿರಲಿಲ್ಲ. ಈ ಹುಳುವಿನ ಬಾಲದಲ್ಲಿ 2 ದೀಪಗಳಿವೆ. ಅದರ ಸಹಾಯದಿಂದ ರಾತ್ರಿಯಲ್ಲಿ ಶಂಖದ ಹುಳುಗಳನ್ನು ಆಕರ್ಷಿಸಿ ಹಿಡಿಯುತ್ತೆ. ಮಂದಣ್ಣ ಒಂದೆರಡು ಜೇನು ಪೆಟ್ಟಿಗೆ ಇಟ್ಟಿದ್ದ. ಅವಕ್ಕೆ ಯಾವಾಗಲೂ ಶಂಖದ ಹುಳು ಕಾಟಕೊಟ್ಟು ಜೇನು ಹಲ್ಲೆ ತಿನ್ನುತ್ತಿದ್ದುವಂತೆ. ನನಗೆ ಜೇನಿಗೂ ತೊಂದರೆ ಕೊಡುವ ಪ್ರಾಣಿಗಳಿದ್ದಾವಲ್ಲ ಎಂದು ಆಶ್ಚರ್ಯವಾಯ್ತು. ಜೇನುಗಳು ಈ ಹುಳುಗಳಿಗೆ ಕಚ್ಚಲ್ಲವೇ ಸಾರ್ ಎಂದೆ. ಇಲ್ಲ, ಈ ಶಂಖದ ಹುಳು ಮೇಲೆ ಒಂದು ಬಗೆಯ ಸಿಂಬಳ ಇರುತ್ತೆ, ಜೇನುಗಳು ಅದಕ್ಕೆ ಅಂಟಿಕೊಂಡು ಬಿಡುತ್ತವೆ. ಆಗ ಶಂಖದ ಹುಳು ಅವುಗಳನ್ನು ಕಬಳಿಸಿ ಬಿಡುತ್ತವೆ. ಮಂದಣ್ಣ ಒಂದು ಸಾರಿ ಜೇನು ಪೆಟ್ಟಿಗೆ ಕ್ಲೀನ್ ಮಾಡುತ್ತಿರಬೇಕಾದರೆ ಈ ಗೋವರ್ ನೋಡಿದನಂತೆ. ಇದು ಬೆಳಕು ಬಿಟ್ಟುಕೊಂಡು ಪೆಟ್ಟಿಗೆಯೊಳಗೆ ಓಡಾಡ್ತಿತ್ತಂತೆ. ಕೊನೆಗೆ ಅದರ ಚಲನವಲನಗಳನ್ನು ಅಭ್ಯಾಸ ಮಾಡಿ ಅದು ಶಂಖದ ಹುಳು ತಿನ್ನುತ್ತದೆಂದು ಪತ್ತೆ ಮಾಡಿದನಂತೆ. ಹೋದ ವರ್ಷ ಮಳೆಗಾಲ ಮುಗಿದಿದ್ದರಿಂದ ಅದು ಸಿಕ್ಕಲಿಲ್ಲ. ಈ ವರುಷ ಹಿಡಿದೆವು ಎಂದು ಹೇಳಿ ಸೂಕ್ಷ್ಮದರ್ಶಕದಲ್ಲಿ ತೋರಿಸಿದರು. ಆ ಹುಳು ದೊಡ್ಡದಾಗಿ ಬರಿಗಣ್ಣಿಗೆ ಕಾಣುತ್ತಿತ್ತು. ಆದರೆ ಸೂಕ್ಷ್ಮದರ್ಶಕದಲ್ಲಿ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತಿತ್ತು. ಮೈಮೇಲೆಲ್ಲ ಕವಚದಂತೆ ಹುರುಪೆಗಳಿದ್ದ ಆ ಹುಳು ಒಂದು ಶಂಖದ ಹುಳುವನ್ನು ಅದರ ಕವಚದಿಂದ ಎಳೆದೆಳೆದು ತಿನ್ನುತ್ತಿತ್ತು. ಆದರೆ ಯಾವುದೇ ದೀಪಗಳು ಅದರ ಮೈಮೇಲೆ ನನಗೆ ಕಾಣಲಿಲ್ಲ. ಏನ್ ಸಾರ್, ಇದರ ಬೆಳಕು ಎಲ್ಲಿ ಹೋಯ್ತು ಎಂದು ಕೇಳಿದೆ. ಅದರಲ್ಲೇ ಇರೋದು ತಮಾಷೆ, ಹಾಗೆ ನೋಡ್ತೀರಿ, ಈಗ ಬರುತ್ತೆ ಎಂದು ಯಾವುದೋ ಉಪಕರಣ ತೆಗೆದುಕೊಂಡು ಅದನ್ನು ಮುಟ್ಟಿದರು. ಕೂಡಲೇ ಜಗ್ ಎಂದು ಅದರ ಬಾಲದ ಕಡೆಯಿಂದ ನೀಲಿಯ ಬೆಳಕನ್ನು ಚೆಲ್ಲುವ 2 ದೀಪಗಳು ಹತ್ತಿಕೊಂಡವು. ನನಗೆ ಆಶ್ಚರ್ಯದಿಂದ ಕುತೂಹಲ ಇಮ್ಮಡಿಸಿತು. ನೋಡಿದಿರಾ
ಅದಕ್ಕೇನಾದರೂ ಅಪಾಯದ ಸೂಚನೆ ಬಂದರೆ ಸಾಕು ವೈರಿಗಳನ್ನು ಹೆದರಿಸಿ ಓಡಿಸಲು ದೀಪ ಹತ್ತಿಸುತ್ತದೆ. ವೈರಿಗಳು ಇದನ್ನು ಬೆಂಕಿ ಕೆಂಡವೆಂದು ಭ್ರಮಿಸಿ ದೂರಾಗುತ್ತವೆ, ಕರ್ವಾಲೋ ವಿವರಿಸಿದರು. ನನಗೆ ಕರ್ವಾಲೋರವರ ಈ ಕ್ಷುದ್ರ ಪ್ರಪಂಚದ ಬಗ್ಗೆ ಕುತೂಹಲದ ರೇಖೆಯೊಂದು ಹುಟ್ಟಿತು. ನಕ್ಷತ್ರ ಚಿಹ್ನೆ ಛೇ ಆಶ್ಚರ್ಯವಾಗುತ್ತೆ ಸಾರ್. ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ನೋಡಿ ಎಂದೆ. ನಿಮಗೆ ಏನು? ಮಂದಣ್ಣನೊಬ್ಬನನ್ನು ಬಿಟ್ಟರೆ ಇಲ್ಲಿ ಬಹುಶಃ ಯಾರಿಗೂ ಇವೆಲ್ಲ ಗೊತ್ತೇ ಇಲ್ಲ. ಅದು ಹೇಗೆ ಬೆಳಕು ಬರುತ್ತೆ, ಹೇಗೆ ಶಾಖವಿಲ್ಲದ ಬೆಳಕನ್ನು ಈ ಪ್ರಾಣಿಗಳು ಉತ್ಪತ್ತಿ ಮಾಡುತ್ತವೆ, ಇವೆಲ್ಲ ಬಹಳ ವಿಚಿತ್ರ ಸಂಗತಿ. ಇನ್ನೊಮ್ಮೆ ಯಾವಾಗಲಾದರೂ ಹೇಳೀನಿ ಎಂದರು. ನಾನು, ಮಂದಣ್ಣ ಬಂದರೆ ನನ್ನ ಕೊಂಚ ನೋಡಬೇಕಂತ ಒಂದು ಮಾತು ಹೇಳಿರಾ ಸಾರ್ ಎಂದೆ. ಓಯಸ್ ಸಂತೋಷವಾಗಿ ಎಂದರು. ನಾನು ಹೊರಬೀಳುವಾಗ ಗೂಬೆಮೋರೆಯ ನಾಗರಾಜ ಚಿಟ್ಟೆ ಹಿಡಿಯುವ ಬಲೆಬಲೆಯ ನೆಟ್ ಹಿಡಿದುಕೊಂಡು ಹೊರಗಿನಿಂದ ಬಂದ. ಹಲೋ ಎಂದ. ನಾನು ಹಲೋ ಎಂದು ಹೊರಬಿದ್ದೆ.